ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಇದೇ 2ನೇ ತಾರೀಕು ವಿಜಯದಶಮಿ, ದಸರಾ ಅಂತ ಕೂಡ ಕರಿತೀವಿ. ತುಂಬ ಅದ್ಭುತವಾದ ಶಕ್ತಿಶಾಲಿಯಾದ ಈ ದಿನ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ಕೊಂಡ್ಕೊಂಡು ಬರಬಾರ್ದು. ಗೊತ್ತಿಲ್ಲದೆ ಏನಾದರೂ ನೀವು ತಗೊಂಡು ಬಂದರೆ ಆ ವರ್ಷ ಪೂರ್ತಿ ನಮಗೊಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳಿರುತ್ತೆ. ವಿಜಯದಶಮಿ ಅಂದರೆ ನಾವು ದುರ್ಗಾದೇವಿ ಈ 9 ದಿನಗಳು ಕೂಡ ದುಷ್ಟರ ಜೊತೆ ಆ ತಾಯಿ ಯುದ್ಧ ಮಾಡಿ ಸಂಹಾರ ಮಾಡಿ ಬಂದು ಜಯವನ್ನು ಸಾಧಿಸಿ ಬಂದಿರುವಂಥ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಈ ದಿನ ಇದು ಹೆಣ್ಮಕ್ಳಿಗೂ ಕೂಡ ತುಂಬ ಹತ್ತಿರವಾಗಿರುವಂಥದ್ದು. ಹೆಣ್ಮಕ್ಳಿಗೆ ಅಂತಲೇ ಅಲ್ಲ, ಎಲ್ರಿಗೂ ಕೂಡ ನಾವು ನಮ್ಮ ಮನಸ್ಸಲ್ಲಿ ನಮ್ಮ ಒಂದು ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಅದು ಅಭ್ಯಾಸಗಳು ಅನ್ನೋದು ಕೆಲವೊಬ್ಬರು ಮಾಡ್ಕೊಂಡಿರ್ತಾರೆ. ಈ ಕೆಟ್ಟ ಚಟಗಳನ್ನು ನಾವು ಈ ಒಂದು 9 ದಿನಗಳಲ್ಲೂ ಕೂಡ ಅದನ್ನು ಬಿಟ್ಟು ಬಿಡಬೇಕು ಅನ್ನುವ ಒಂದು ಅರ್ಥ ಕೂಡ ಇದರಲ್ಲೇ ಬರೋದ್ರಿಂದ ಇದು ಎಲ್ಲರೂ ಕೂಡ ಮಾಡಿಕೊಳ್ಳುವಂಥದ್ದು. ಏಕೆಂದರೆ ನಮಗೆ ಒಳ್ಳೆಯ ಅಭ್ಯಾಸಗಳನ್ನು ನಾವು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ, ರೂಢಿ ಮಾಡ್ಕೊಳ್ಳೋದ್ರಿಂದ ಜೀವನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬರಬಾರ್ದು. ಹಾಗೆ ಕೆಲವೊಂದು ವಸ್ತುಗಳನ್ನು ಮನೆಗೆ ತಗೊಂಡು ಬರೋದ್ರಿಂದ ವರ್ಷ ಪೂರ್ತಿ ಸುಖದಾಯಕವಾಗಿ ನೆಮ್ಮದಿಯಾಗಿ ನಾವು ಜೀವನ ಮಾಡೋದಕ್ಕೆ ಈ ರೀತಿಯಾದಂಥ ದಿನಗಳು ಸಹಾಯಕ್ಕೆ ಬರುತ್ತೆ. ವಿಜಯದಶಮಿ ಅಂತ ಹೇಳಿದೆ ನಾನು. ಈ ದಿನಕ್ಕೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ದುರ್ಗಾದೇವಿ ಜಯವನ್ನು ಸಾಧಿಸಿ ಆ ತಾಯಿ ವಿಜೃಂಭಣೆಯಿಂದ ಬಂದಂಥ ದಿನವನ್ನು ನಾವೆಲ್ಲರೂ ಭಕ್ತಾದಿಗಳು ಪೂಜೆಯನ್ನು ಮಾಡುವಂಥದ್ದು ಇದೇ ರೀತಿ ಮಾಡಿಕೊಳ್ಬೇಕು ಅನ್ನೋದು ಏನೂ ಇಲ್ಲ. ಆದರೆ ಭಕ್ತಿಯಿಂದ ಮಾಡಿಕೊಂಡ್ರೆ ಮಾತ್ರ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಸ್ನೇಹಿತರೆ, ಯಾವ ರೀತಿ ಮಾಡ್ಕೊಳ್ಬೇಕು, ಹಾಗೆ ಗೊತ್ತಿಲ್ಲದೆ ನಾವೇನಾದರೂ ಈ ವಸ್ತುಗಳನ್ನು ತಗೊಂಡು ಬರೋದಿದ್ರೂ ಕೂಡ ತುಂಬ ಕಷ್ಟಕ್ಕೆ ನಾವು ಸಿಲುಕಾಕ್ಕೊಳ್ತೀವಿ. ಏಕೆಂದರೆ ಆ ರೀತಿಯ ದಿನ, ವಾರ, ತಿಥಿ ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಗೊತ್ತಿಲ್ಲದೆ ನಾವು ತಗೊಂಡು ಬರಬಾರ್ದು. ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳು ಕೂಡ ಈ ರೀತಿ ಇದೆ, ಸಣ್ಣದಾಗಿರುತ್ತೆ. ಅವುಗಳನ್ನು ನಾವೇನಾದರೂ ಮನೆಗೆ ತಗೊಂಡು ಬಂದರೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಆ ದಿನ ಮರೆಯದೆ ನೀವು ಎಲ್ಲಾದರೂ ಕೂಡ ಈ ಮರ ಸಿಕ್ಕಿದ್ರೆ ಅದರ ಹತ್ರ ಹೋಗಿ ಇದೊಂದನ್ನು ಹಾಕ್ಬಿಟ್ಟು ಬಂದರೆ ಸಾಕು. ನಮ್ಮ ಕಷ್ಟಗಳು, ಸಮಸ್ಯೆಗಳು, ವರ್ಷ ಪೂರ್ತಿ ಕಾಡ್ತಾ ಇರುವಂಥದ್ದು ಅದು ಯಾವುದೇ ರೀತಿಯಲ್ಲಿರಬಹುದು, ಅದು ಎಲ್ಲವೂ ಮಠಮಾಯ ಆಗುತ್ತೆ. ಏಕೆಂದರೆ ಅಷ್ಟು ಶಕ್ತಿದಾಯಕವಾದ ಒಂದು ದಿನ ಅಂತ ಹೇಳಬಹುದು. ದೇವಾನುದೇವತೆಗಳು ಇದರ ಪುರಾಣಗಳ ಪ್ರಕಾರ ಹೋದರೆ ದೇವಾನುದೇವತೆಗಳು ಯುದ್ಧ ಮಾಡಿ ಸಂಹಾರ ಮಾಡಿದಂಥ ರಾಕ್ಷಸರನ್ನು ಆ ದಿನ ಸೋಲಿಸಿದಂಥ ದಿನವನ್ನು ನಾವು ವಿಜೃಂಭಣೆಯಿಂದ ವಿಜಯದಶಮಿಯಾಗಿ ಆಚರಿಸುವಂಥದ್ದು. ಈ ದಿನ ನಾವುಗಳು ಕೂಡ ಸ್ನೇಹಿತರೆ ಏನೇ ಕೆಲಸ ಮಾಡಿದ್ರೂ ತುಂಬ ಜನ ಈ ಒಂದು ಕೆಲಸಕ್ಕಾಗಿ ಕಾದ್ಕೊಂಡಿರ್ತಾರೆ ಅಥವಾ ಈ ದಿನಕ್ಕಾಗಿ ಕಾದ್ಕೊಂಡಿರ್ತಾರೆ ನೋಡಿ. ಅಂತಹ ಒಂದು ಶುಭಗಳಿಗೆ ಅಂತಲೇ ಹೇಳಬಹುದು ವಿಜಯದಶಮಿ. ಆ ದಿನ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಮಾಡ್ಕೊಳ್ಬಹುದು. ತಿಥಿ, ವಾರ ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಬಾರ್ದು. ವಿಜಯದಶಮಿ ಯಾವ ದಿನ ಬಂದಿದೆಯೋ ಅದೇ ಮುಖ್ಯ ಆಗುತ್ತೆ. ಆ ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಏನು ಮಾಡ್ಕೊಳ್ಬೇಕು, ಲೈಫ್ಗೆ ನೀವು ಹೊಸದಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಅದನ್ನು ಪ್ರಾರಂಭ ಮಾಡಿ. ಆಗ ಆ ವರ್ಷದಲ್ಲಿ ಎಲ್ಲವನ್ನು ನಾವು ಆ ಜಯ ಗಳಿಸ್ಕೊಳ್ಳೋದಕ್ಕೆ ಏನೇ ಕಷ್ಟ ಬಂದರೂ ಅಥವಾ ಏನೇ ನಷ್ಟ ಆದರೂ ಕೂಡ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳುವಂಥ ಶಕ್ತಿ ಆ ತಾಯಿ ನಮಗೆ ಒಂದು ರೂಪದಲ್ಲಿ ಕೊಟ್ಟೇ ಕೊಡ್ತಾಳೆ ಅಂತ ಹೇಳಬಹುದು. ಇನ್ನು ಈ ಬೇವಿನ ಮರ ಅನ್ನೋದು ಸ್ನೇಹಿತರೆ ಅಮ್ಮನವರಿಗೆ ತುಂಬ ಹತ್ತಿರವಾದ ಮರ. ಅಂದರೆ ದುರ್ಗಾದೇವಿಗೆ ತುಂಬ ಶಕ್ತಿದಾಯಕವಾದ ಮರ. ಈ ಮರ ಎಲ್ಲಂದರೆ ಅಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ತೋಟಗಳು, ಎಲ್ಲಿ ರೋಡ್ ಮೇಲೆ, ಎಲ್ಲ ರಸ್ತೆಗಳಲ್ಲೂ ದೇವಸ್ಥಾನಗಳ ಬಳಿ ಸಿಗುತ್ತೆ. ಆದರೆ ಇದು ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೇವಿನ ಮರ ಬೆಳೆಯೋದು ಅನ್ನೋದು ಕೂಡ ಒಂದು ದೊಡ್ಡ ನಂಬಿಕೆ. ಅದಕ್ಕೋಸ್ಕರ ಬೇವಿನ ಮರದ ಹತ್ರ ಯಾರು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ತುಂಬ ಚೆನ್ನಾಗಿ ಅಂದುಕೊಂಡಿರುವ ಕೆಲಸಗಳು
ಪೂರ್ತಿಗೊಳ್ಳುತ್ತೆ. ಈ ದಿನ ನೀವು ವಿಜಯದಶಮಿಯ ದಿನ ಸಾಸಿವೆ, ಎಣ್ಣೆ, ಚಿಲ್ಲಿ ಪೌಡರು, ಹುಣಸೆಹಣ್ಣು, ನಿಂಬೆಹಣ್ಣು ಇದನ್ನೆಲ್ಲವೂ ಕೂಡ ತಗೊಂಡು ಬರೋದಕ್ಕೆ ಹೋಗಬೇಡಿ. ಈ ಥರ ತಗೊಂಡು ಬಂದಾಗ ಸಮಸ್ಯೆಗಳು ತುಂಬ ಆಗಿಬಿಡುತ್ತೆ ನಮಗೆ. ಈ ವಸ್ತುಗಳನ್ನು ಮೊದಲೇ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅದನ್ನು ನೀವು ಆದಷ್ಟು ಆ ದಿನ ತಗೊಂಡು ಬರಬೇಡಿ. ಮೊದಲೇ ತಗೊಂಡು ಬನ್ನಿ, ಇಲ್ಲಾಂದರೆ ಒಂದಿನ ನೀವು ಸ್ಕಿಪ್ ಮಾಡಿ ಇನ್ನು ಮಾರನೇ ದಿನ ಕೂಡ ತಗೊಂಡು ಬರಬಹುದು. ಕೆಲವೊಂದು ನಮ್ಮ ಜೀವನದಲ್ಲಿ ಈ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ ನೋಡಿ, ಆಗ ದೊಡ್ಡ ಪರಿವರ್ತನೆ ಅನ್ನೋದು ನಮ್ಮ ಜೊತೆ ಬರುತ್ತೆ. ಇನ್ನು ನೀವು ತಪ್ಪದೆ ಈ ಮರದ ಹತ್ರ ಹೋಗ್ಬಿಟ್ಟು, ಬೇವಿನ ಮರದ ಹತ್ರ ಮರವನ್ನು ಒಂದು 9 ಬಾರಿ ಮುಟ್ಬಿಟ್ಟು ಕೇಳಿಕೊಂಡು ನಿಮ್ಮ ಕೋರಿಕೆಗಳನ್ನು ತಾಮ್ರದ ಚೊಂಬಲ್ಲಿ ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದರಲ್ಲಿ ಅರಿಶಿನ, ಕುಂಕುಮ ಸ್ವಲ್ಪ ಹಾಕಬೇಕು. ಈ ವಸ್ತುಗಳನ್ನೆಲ್ಲ ಹಾಕಿಬಿಟ್ಟಿದ್ದೆ ನಾವು ಹೋಗ್ಬಿಟ್ಟು ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಮ್ಮ ಕೋರಿಕೆಗಳು, ಸಮಸ್ಯೆಗಳು, ಬಾಧೆ, ಕಣ್ಣೀರು ಏನೇ ಇದ್ರೂ, ಏಕೆಂದರೆ ದುರ್ಗಾದೇವಿ ಹತ್ತಿರ ನಾವು ಕೇಳ್ಕೊಂಡಂಗೆ ಇದು ಪ್ರಾರ್ಥನೆ ಆಗುತ್ತೆ. ಆ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾಳೆ. ಕೇಳ್ಕೊಂಡಿದ್ದೆ ಈ ಪರಿಹಾರ ನೀವು ನೋಡಿ ದೇವಸ್ಥಾನಗಳ ಬಳಿ ಇದ್ದರೆ ನೋಡಿಕೊಂಡು ದೇವಸ್ಥಾನದ ಹತ್ರನೂ ಮಾಡಬಹುದು, ಅಥವಾ ರಸ್ತೆಗಳ ಬಳಿ ಇದ್ದರೂ ಕೂಡ, ಇಲ್ಲಾಂದರೆ ನಿಮಗೆ ಅಕಸ್ಮಾತ್ತಾಗಿ ಕಾಣಿಸಿದ್ರೂ ಕೂಡ ಹೋಗಿ ಮಾಡ್ಕೊಂಡು ಬರಬಹುದು. ಇಲ್ಲಾಂದರೆ ನೀವೇ ಹೋಗಿ ಇಂತಹ ಜಾಗದಲ್ಲಿ ಇರುತ್ತಲ್ವ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಆ ಜಾಗಕ್ಕೆ ಹುಡ್ಕೊಂಡೋಗಿ ಈ ಪರಿಹಾರವನ್ನು ಆ ದಿನ ಮಿಸ್ ಮಾಡ್ಕೊಳ್ದೆ ಮಾಡ್ಕೊಂಡು ಬನ್ನಿ. ವಿಜಯದಶಮಿಯ ದಿನ ನೋಡಿ, ಇನ್ನು ಬರುವಂಥ ವರ್ಷದ ಒಳಗಡೆ ನಮ್ಮ ಸಮಸ್ಯೆಗಳು ಬಗೆಹರಿದು ಕೋರಿಕೆಗಳು ನೆರವೇರೋದಕ್ಕೆ ಈ ತಾಯಿ ನಮಗೆ ಆಶೀರ್ವಾದ ಕೊಡ್ತಾಳೆ. ಮುಖ್ಯವಾಗಿ ಇದನ್ನು ಮಾಡ್ಕೊಳ್ಬೇಕಾದ್ರೆ ಸಂಜೆ 6 ಗಂಟೆಯ ಒಳಗಡೆ ಮಾಡ್ಕೊಳ್ಬೇಕು. ಸಂಜೆ 6 ಗಂಟೆ ಆದಮೇಲೆ ಹೋಗಿ ಗಿಡಗಳ ಹತ್ರ ಆಗಲಿ ಮರಗಳ ಹತ್ರ ಆಗಲಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬಾರ್ದು. ನೆನಪಲ್ಲಿ ಇಟ್ಕೊಂಡು ಈ ಸಮಯದ ಒಳಗಡೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು.